ಏನು ಬೆಳಗಾವಿಯ ಸುವರ್ಣಸೌಧದ ಅಧಿವೇಶನದಲ್ಲಿ ಸದನದಲ್ಲಿ ನಡೀತಾ ಇರುವಂತಹ ಅಧಿವೇಶನ 4 ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಏನು ವಿಜಯಪುರ ಶಾಸಕರಂತ ಬಸನಗೌಡ ಪಾಟೀಲ್ ಯತ್ನಾಳಿದ್ರೆ ಅವ್ರನ್ನ ಮಾತಾಡ್ತಾರೆ. ಸರ್, ಇವತ್ತು 4ನೇ ದಿನಕ್ಕೆ ಸದನ ಕಾಲಿಟ್ಟಿರುವಂಥದ್ದು ಉತ್ತರ ಕರ್ನಾಟಕದ ಚರ್ಚೆ ವಿಷಯವಾಗಿ ನಿನ್ನೆ ಏನಾದರೂ ವಿಷಯ ಪ್ರಸ್ತಾಪ ಆಯಿತಾ, ಮತ್ತೇನಾದರೂ ಭರವಸೆ? ನೋಡಿ, ಉತ್ತರ ಕರ್ನಾಟಕ ಚರ್ಚೆ ಪ್ರಾರಂಭ ಆಗಿದೆ. ದಕ್ಷಿಣ ಕರ್ನಾಟಕದವರೇ ಮಾತಾಡ್ತಾ ಇದ್ದಾರೆ ನಮ್ಮನ್ನ ಬಿಟ್ಟು. ನಾಳೆ ನೀವು ಮಾಧ್ಯಮದವ್ರು ಏನು ಮಾಡ್ತೀರಿ? ಉತ್ತರ ಕರ್ನಾಟಕದ ಶಾಸಕರಿಗೆ ಉತ್ಸುಕತೆ ಇಲ್ಲ ಮತ್ತು ಅವ್ರು ಯಾವುದೇ ರೀತಿ ಸರ್ಕಾರ ಮೇಲೆ ಒತ್ತಡ. ಅದು ಕೆಲವು ಏನಾಗಿಬಿಟ್ಟಿದೆ, ಉತ್ತರ ಕರ್ನಾಟಕ ಕೆಲವೊಂದು ಶಾಸಕರು ಈ ಮಂತ್ರಿ ಆಗಬೇಕನ್ನೋ ಹುಚ್ಚನಾಗಿ ಬಿದ್ದುಬಿಟ್ಟಾರೆ. ಹಿಂಗಾಗಿ ಅವು ಏನೂ ಮಾತಾಡೋದು ಇಲ್ಲ. ನೋಡಿ, ನಾನೇ ಒಬ್ಬ ಹೋರಾಟ ಮಾಡಿದೆ. ಅಲ್ಲಿಂದ ನಮ್ಮ ಜೊಲ್ಲೆಬಾಯಿ ಅವರಿಗೆ ಅವಕಾಶ ಕೊಟ್ಟರು. ಹಿಂಗೆ ಶಿವಲಿಂಗೇಗೌಡರು, ಮರಲಿಂಗೇಗೌಡರು ಬರೀ ಅವರೇ ಮಾತಾಡಕತ್ತಿದ್ರು. ಅದಕ್ಕೆ ನಾ ಸ್ಪೀಕರಿಗೆ ಹೇಳಿದೆ, ಉತ್ತರ ಕರ್ನಾಟಕದ ಮಾತಾಡುವಂಥ ಶಾಸಕರುಗಳು ಜನಪ್ರತಿನಿಧಿಗಳು ಮಾತಾಡಲಿ. ನಮಗಿಲ್ಲೇನು ಕಷ್ಟ ನಷ್ಟ, ನಾವೇನು ಅನ್ಯಾಯ ಆಗಿದೆ ಅನ್ನೋಂಥದ್ದು ನಂಬಲ್ಲಿ ಅಂಕಿ ಸಂಖ್ಯೆ ಇದೆ. ಅವ್ರು ಸುಮ್ಮನೆ ವೇಗಾಗಿ ಮಾತಾಡಿ ಕಡೆಗೆ ಎಲ್ಲಿ ಬರ್ತಾರಂದರೆ ಗ್ಯಾರಂಟಿ, ವೇಗ ಎಲ್ಲೇ ಬರ್ತಾರಂದ್ರೆ ಕೇಂದ್ರ ಸರ್ಕಾರಕ್ಕೆ ಬೈದು ಆಡಳಿತ ಪಕ್ಷ ಇದನ್ನು ಕೆಲಸ ಮೋದಿಯವ್ರಿಗೆ ಬೈದು ಬಿಟ್ರೆ ಗ್ಯಾರಂಟಿದು ಗ್ಯಾರಂಟಿ 8 ವರ್ಷ ಹೇಳೋರು. 2.5 ವರ್ಷ ಆಯ್ತು ಗ್ಯಾರಂಟಿ ಕೊಟ್ಟು. ಅಭಿವೃದ್ಧಿನೇ ಬೇಕಲ್ಲ, ಜನರಿಗೆ ಉದ್ಯೋಗ ಸೃಷ್ಟಿ ಆಗಬೇಕಲ್ಲ. ನಿರುದ್ಯೋಗ 2,80,000 ಸರ್ಕಾರಿ ಹುದ್ದೆ ಖಾಲಿ ಅದಾವು. ಪೊಲೀಸ್ ಇಲಾಖೆಯಲ್ಲಿ ಸುಮಾರು 20,000 ಹುದ್ದೆಗಳು ಖಾಲಿ ಅದಾವೆ. ಅದ್ರ ಬಗ್ಗೆ ಚರ್ಚೆ ಮಾಡಿರಿ. ಬರೀ ಗ್ಯಾರಂಟಿ ಕೊಟ್ಟಾರೆ 2,80,000 ಹುದ್ದೆಗಳನ್ನು ಕರ್ನಾಟಕ ಸರ್ಕಾರ ತುಂಬಿಟ್ರೆ 2,80,000 ಕುಟುಂಬ BPLದಿಂದ ಜರನೇ ಮ್ಯಾಗ ಬಂದುಬಿಡ್ತಾರೆ. ನಿಮ್ಗೆ ಅಕ್ಕಿನೂ ಬೇಕಾಗಿಲ್ಲ, ಪುಕ್ಕಟ ಬಸ್ಸು ಬೇಕಾಗಿಲ್ಲ. ಅದನ್ನು ಕೊಡೋ ಬದಲಿಗೆ 1,05,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿ ಖರ್ಚು ಮಾಡಿರಿ. ಅದೇ 1,00,000 ಕೋಟಿ ರೂಪಾಯಿ ಪಗಾರ ತಿಳ್ಕೊಟ್ಟು ಅವ್ರ ಕಡೆಯಿಂದ ಹೆಚ್ಚು ಕೆಲಸ ತೊಗೋರಿ. ಈಗೇನಾಗ್ತದೆ, ಒಂದೊಂದು ಇಲಾಖೆಗೆ ಹೋದರೆ ಜನಸಾಮಾನ್ಯರಿಗೆ ಒಬ್ಬ ಅಧಿಕಾರಿ ರಜೆ ಹಾಕಿಬಿಟ್ರೆ ಮುಗೀತು. ನನ್ನ ಬಿಜಾಪುರನಾಗೆ ನಮ್ಮ ವಾಟರ್ ಬೋರ್ಡ್ನಾಗ 17 ಇಂಜಿನಿಯರ್ಗಳು ಬೇಕು ನಮಗೆ. ಒಬ್ಬ ಇಂಜಿನಿಯರ್ ಅದಾನ. ಒಬ್ಬ ಇಂಜಿನಿಯರ್ ಏನು ಮಾಡ್ಲಿಕ್ಕಾಗ್ತದೆ? 17 ಮಂದಿ ಕೆಲಸ ಮಾಡ್ಲಿಕ್ಕಾಗ್ತದೆ? ಈಗ ಅದೇ 17 ಜನ ತುಂಬಿಟ್ರೆ ನೀರಿನ ಸಿಸ್ಟಮ್ ಏನದ, ಏನೇ ನಮ್ಮ ಜನ ಕಂಪ್ಲೇಂಟ್ ಮಾಡಿದ್ರೆ ತಕ್ಷಣ ಅದಕ್ಕೆ ಪರಿಹಾರ ಸಿಗ್ತದೆ. ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡೋದು ಬಿಟ್ಟು ಇವ್ರು ಬರೇ ಈಗ ಚರ್ಚೆ ಮಾಡ್ಲಿಕ್ಕತ್ತೀವಿ. ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು ಏನು ವಿಧಾನಸಭೆಯಲ್ಲಿ ಏನು ಉತ್ತರ ಕೊಟ್ಟಾರಲ್ಲ, ಅದೇ ಮಾಡಿಫೈಡ್ ಉತ್ತರ ಇರ್ತದೆ. ಈ ಸಲ ಇಷ್ಟು ಕೋಟಿ ಅಂತ ಹೇಳಿರ್ತಾರೆ, ಮುಂದಿನ ಸಲ ಆಟೋಮೆಟಿಕ್ ಹೆಚ್ಚಾಗಿರ್ತದೆ. ನಾವು ಇಟ್ಟು ಖರ್ಚು ಮಾಡಿ ಇಟ್ಟು ಖರ್ಚು. ಕೃಷ್ಣಾಗೆ ಎಷ್ಟು ಕೊಟ್ಟಿರತ್ತೆ ನಾವು ಕೇಳ್ತೀವಿ. ಕೃಷ್ಣಾಗೆ ಯಾರೂ ಕೊಟ್ಟಿಲ್ಲ, ಯಡಿಯೂರಪ್ಪನೂ ಕೊಟ್ಟಿಲ್ಲ. ಯಡಿಯೂರಪ್ಪ ಏನು ಸಾಚಾ ಅಂತ ಹೇಳೋದಿಲ್ಲ. ಅವ್ರ ಮಗ ನಿನ್ನೆ ಭಾಷಣ ಹೊಡಿತಿದ್ದ, ನಮ್ಮ ಪೂಜ್ಯ ತಂದೆಯವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಬಂಗಾರದ ಮಾಡಿಬಿಟ್ಟಾರತ್ತೆ. ಯಾರು ಉತ್ತರ ಕರ್ನಾಟಕ ಎಲ್ಲರೂ ನಮ್ಮವರೇ. ಜಗದೀಶ್ ಶೆಟ್ಟರ್ ಹಿಡಿದು ಯಾರೂ ಏನೂ ಮಾಡಿಲ್ಲ. ಬರೇ ಅವ್ರು ಮುಖ್ಯಮಂತ್ರಿ ಆಗೋದು, ತಮ್ಮದು ಆಸ್ತಿ ಪಾಸ್ತಿ ಹೆಚ್ಚು ಮಾಡ್ಕೊಂಡು ಬಿಟ್ಟರೆ ಏನೂ ಆಗಿಲ್ಲ.